ಕೆಆರ್ಎಸ್ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು 3ನೇ ಬಾರಿಗೆ ಬಾಗಿನವನ್ನ ಅರ್ಪಣೆ ಮಾಡಿದರು. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಎಡವಟ್ಟೊಂದನ್ನು ಮಾಡಿದ್ದಾರೆ. ಕೆಆರ್ಎಸ್ಗೆ ಬಾಗಿನ ಅರ್ಪಿಸಿದ ದಿನವೇ ಭರ್ಜರಿ ಬಾಡೂಟವನ್ನು ಮಾಡಿದ್ದಾರೆ. ಜನಪ್ರತಿನಿಧಿಗಳ ಬೆಂಬಲಿಗರಿಗೆ ಬಾಡೂಟವನ್ನು ಉಣಬಡಿಸಿದ್ದಾರೆ. ಸಿಎಂ ಡಿಸಿಎಂ ಬಂದು ಹೋದ ನಂತರ ಕೆಆರ್ಎಸ್ನ ಖಾಸಗಿ ಹೋಟೆಲ್ನಲ್ಲಿ ಬಾಡೂಟದ ಆಯೋಜನೆ. ಬಾಡೂಟದ ಮೂಲಕ ಕಾವೇರಿ ನಿಗಮದ ಅಧಿಕಾರಿಗಳ ಹೊಸ ಸಂಪ್ರದಾಯ. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಎಡವಟ್ಟೊಂದನ್ನು ಮಾಡಿಕೊಂಡಿರುವಂಥದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸಿಎಂ ಡಿಸಿಎಂ ಬಂದರು, ಬಾಗಿನವನ್ನು ಅರ್ಪಿಸಿದ್ರು. ಅವರು ಬಂದು ಹೋಗ್ತಾ ಇದ್ದ ಹಾಗೆ ಇವರು ಕೆಆರ್ಎಸ್ನ ಖಾಸಗಿ ಹೋಟೆಲ್ನಲ್ಲಿ ಬಾಡೂಟವನ್ನು ಆಯೋಜನೆ ಮಾಡಿದರು. ಬಾಡೂಟದ ಮೂಲಕ ಹೊಸ ಸಂಪ್ರದಾಯಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಅಧಿಕಾರಿಗಳು. ಜನರ ಕಷ್ಟವನ್ನು ಕೇಳಿ ಅಂದರೆ ಅಲ್ಲಿಗೆ ಹೋಗೋದಿಲ್ಲ. ಬಾಡೂಟ ಅಂದರೆ ಅಧಿಕಾರಿಗಳು ಪ್ರತ್ಯಕ್ಷವಾಗಿರುವಂಥದ್ದು ಈಗ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರೋಹಿತ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಇದೇನು ಹೊಸ ಸಂಪ್ರದಾಯ ಬಾಡೂಟವನ್ನು ಆಯೋಜನೆ ಮಾಡಿರುವಂತದ್ದು? ಖಂಡಿತ ಪ್ರೇಮ್, ಇವತ್ತೇನು ಬಾಗಿನ ಅರ್ಪಿಸುವ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಹಿಂದಿಂದ ನಡ್ಕೊಂಡ್ಬಂದಂತ ಪದ್ಧತಿ ವೆಜ್ ಊಟವನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಬಾಡೂಟವನ್ನ ಮಾಡುವಂತದ್ದು, ಅಂದ್ರೂ ಕೂಡ ಬಂದಿರುವಂತಹ VIP ಗೆಸ್ಟ್ ಗಳಿಗೆ ಬಾಡೂಟವನ್ನ ಮಾಡಿರ್ತಾರೆ. ಆದ್ರೆ ಸಿಎಂ ಆದಿಯಾಗಿ ಯಾರು ಕೂಡ ಬಾಡೂಟವನ್ನ ಮಾಡಲ್ಲ. ಅದಾದ ಬಳಿಕವಾಗಿ ಏನು ಅವರ ಬೆಂಬಲಿಗರೇ ಬಂದಿರ್ತಾರೆ, ಅದ್ರ ಜೊತೆಗೆ ಒಂದಷ್ಟು ಅಧಿಕಾರಿಗಳು ಸಹ ಬಾಡೂಟವನ್ನ ಮಾಡಿರುವಂತದ್ದು ಇದೀಗ ವ್ಯಾಪಕ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಈ ಹಿಂದಿನಿಂದಲೂ ಕೂಡ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಒಂದೆಲ್ಲ ಒಂದು ಎಡವಟ್ಟುಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಇದೀಗ ಬಾಡೂಟವನ್ನ ಬಾಗಿನ ದಿನದಂದು ಮಾಡುವ ಮೂಲಕವಾಗಿ ಹೊಸ ಸಂಪ್ರದಾಯಕ್ಕೆ ನಾಂದಿ ಆಡಿರುವಂತದ್ದು. ಈ ಮೂಲಕವಾಗಿ ಸಾರ್ವಜನಿಕರಲ್ಲಿ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.